ಬಿಡಿಸ್ತಾ ಇದ್ದೀನಿ. ಈಗ ತೂಕಕ್ಕೋಸ್ಕರ ಬಿಡಿಸ್ತಾ ಇದ್ದೀನಿ. ಮತ್ತೆ ಅಗಲವಾಗಿದೆ, ಉದ್ದಾಗಿದೆ ಹೊಂಬಾಳೆ. ಅವಿದ್ರೆ ಏನಾಗುತ್ತೆ, ತುಂಬಾ ಇಳುವರಿಗೆ ಅನುಕೂಲ ಆಗುತ್ತೆ. ಮತ್ತೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಮಗೆ ಬೇಕಾಗಿರೋದು ಅದು ಇಳುವರಿ. ಹಾಗಾಗಿ ಒಂದು ಮರದಲ್ಲಿ ಈ ಇಳುವರಿ ನೋಡಿದ್ರೆ ಒಂದು 3 kg 4 kg ವರ್ಷಕ್ಕಿಂತ ಜಾಸ್ತಿ ಆಗ್ತಾ ಇದೆ. ನಂದು 8ರಿಂದ 10 ಇದ್ದದ್ದು ಈಗ ಹೆಚ್ಚು ಕಮ್ಮಿ 14-15 kg ಬರ್ತಾ ಇದೆ. ಸಾಕು, ಒಬ್ಬ ರೈತನಿಗೆ ಒಂದು ಮರ 15 kg ಇಳುವರಿ ಕೊಟ್ಟರೆ ಲಾಭದಾಯಕವಾಗಿ ಕೆಲಸ ಮಾಡ್ಬೋದು. ಮೇಲೆ ಇದು ಕೆಳಗಡೆ ಮಾಡಿ 15 kg ಅಂತ ಹೇಳಿ ತೋರಿಸಿದ್ದು 29 kg ಇದೆ. ಅದು ಈ ಕಡೆ ಬರೋದು ಬೇಡ, ಸೌಂಡ್ ಬರುತ್ತೆ. ಬೇಕಾದ್ರೆ ರೈತರಿಗೆ ಇನ್ನೊಂದು 2-3 ದಿನ ಟೈಮ್ ಇದೆಯಲ್ಲ ಸರ್, ಬಂದು ನೋಡ್ಬೋದು. ನೋಡ್ಬೋದಲ್ಲ, ಪ್ರತಿಯೊಂದು ರೈತರು ಇಲ್ಲಿ ಬರ್ಬೋದು. ಬಂದು ಏನು ಎಂತೂ ಅಡ್ರೆಸ್ ತಿಳ್ಕೊಂಡು ಕರೆಕ್ಟ್ ಇಲ್ಲಿಗೆ ಬರಲಿ, ನಾವು ತೋರಿಸ್ತೀವಿ. ನೋಡಿ, ನಾನು ಈಗ ನನ್ನ ಮರದಲ್ಲಿ 4 ಗೊನೆ ಮೇಲೆ 5ರವರೆಗೂ ಇದೆ, 4-5ರವರೆಗೂ ಇದೆ. ಈ ಒಂದು ಮರದಲ್ಲಿ ಬರೀ 3 ನಾನು ತೋರಿಸ್ತಾ ಇರೋದು. ನೋಡಿ, ಇದು 2 ದೊಡ್ಡದಿದೆ, ಒಂದು ಚಿಕ್ಕದಿದೆ. ಈ 2 ಮತ್ತೆ ಇದೊಂದು ಚಿಕ್ಕದಕ್ಕೇನೆ 29 kg ನಾನು ಇಳುವರಿ ತೋರಿಸಿದ್ರೆ, ಅಲ್ಲಿಗೆ ಏನಾಯ್ತು, ಒಂದು 12 kg ಬಂತಿದ್ದು. ಇದು 12 24 kg ಬಂತು. ಇದೊಂದು 5 kg ಬಂತು, 29 kg. ಅಂದ್ರೆ ಒಂದು ಪಾರಿ 12 kg ಕೊಡುತ್ತೆ ಅಂತ ಅಂದ್ರೆ, ಒಂದು ಶೃಂಗಾರ 12 kg ಕೊಡುತ್ತೆ ಅಂದ್ರೆ ರಿಯಲ್ ಫ್ಯಾಕ್ಟ್. ಇಲ್ಲಿ ಯಾವುದೇ ಮುಚ್ಚುಮರ ಕಿಸಾನ್ ಕಿಂಗ್ 1ರಲ್ಲಿ 20 ಇಂಗ್ರೀಡಿಯೆಂಟ್ಸ್ ಇದೆ ಸರ್, ಡೆವಲಪರ್ ಅಲ್ಲಿ 6 ಇದೆ, ಗ್ರೋತ್ ಅಲ್ಲಿ 6 ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಇವರೊಟ್ಟಿಗೆ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಇವರು ನನ್ನ ಮೇಲೆ ಅಪನಂಬಿಕೆ ಇಟ್ಕೊಂಡಿದ್ರು. ಓಕೆ, ಮೊದಲ ತಿಂಗಳಲ್ಲಿ 1-2 ತಿಂಗಳಿಗೆ ಒಂದ್ಸಲ ಬರ್ಲೇಬೇಕಂತೇಳಿ ಒತ್ತಡ ಆಗ್ತಿದ್ರು. ಇವತ್ತು 16 ತಿಂಗಳ ನಂತರ ಬರುವಾಗ ನನಗೆ ಯಾವ ರೇಂಜಿಗೆ ಇವರು ಒಂದು ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸಾಕು ನನಗೆ, ಇದಕ್ಕಿಂತ ಬೇರೆ ಏನ್ ಬೇಕಾಗಿಲ್ಲ. ನಾನು ಈಗ ಈ ಮರದಲ್ಲಿ 14-15 ಬಂದ್ರೆ ಸಾಕಪ್ಪ ಅಂತ ಇದ್ದೆ. ನನಗೆ ಇಲ್ಲಿ 29 kg ಬಂದಿದೆ ಅಂತ ಅಂದ್ರೆ ಗಾಬರಿ ಆಗುತ್ತೆ. ನನಗೆ ಇದೇ ತರ ಇಳುವರಿ ಪ್ರತಿ ವರ್ಷ, ಅಂದ್ರೆ ಇದು ಒಂದೇ ವರ್ಷಕ್ಕೆ ಈ ಗೊಬ್ಬರ ಇಷ್ಟೊಂದು ಡೆವಲಪ್ ಕೊಟ್ಟ ಮೇಲೆ ಇನ್ನ 5-6 ವರ್ಷ ಈ ತರ ಮಾಡ್ಕೊಂಡು ಹೋದ್ರೆ ಇಳುವರಿ ಡಬಲ್ ಆಗಕ್ಕೆ ತೊಂದರೆ ಇದೆ. ಖಂಡಿತ ಇಳುವರಿ ಡಬಲ್. ಇದು ನಂಬರ್ 1 ಅಲ್ಲ, ರೈತರಿಗೆ ಓನ್ಲಿ 1 ಅಂತ ಹೇಳ್ತಾ ಇದೆ. ಇದು ಎಂಟೈರ್ ಕರ್ನಾಟಕದಲ್ಲಿ ಪ್ರತಿಯೊಂದು ರೈತರು ಖಂಡಿತವಾಗಿ ಯೂಸ್ ಮಾಡ್ಬೇಕಂದ್ರೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ 1% ಕೆಮಿಕಲ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಇಲ್ಲ. 100ಕ್ಕೆ 100ರಷ್ಟು ಆರ್ಗ್ಯಾನಿಕ್. ಅಡಿಕೆ ಅಂತೂ ಜಾಸ್ತಿ ಆಗಿದೆ. ಎಷ್ಟು ಕ್ವಿಂಟಲ್ ಜಾಸ್ತಿ ಆಗಿದೆ ಸರ್ ಈಗ ನಿಮ್ಮ ಲೆಕ್ಕಾಚಾರ? ಹೆಚ್ಚುವರಿ ಒಂದು 25% ಜಾಸ್ತಿ ಆಗಿದೆ. ಗ್ಯಾರಂಟೆಡ್ ಆಗಿದೆ. ಯಾವ ತರದ್ದು ಅನುಮಾನ ಏನಿಲ್ಲ. ಯಾಕೆಂದ್ರೆ ಈ ತಾಯಿ ನನ್ನ ಕಾಪಾಡ್ತಾ ಇದ್ದಾಳೆ, ಅವಳ ಮೇಲೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಆ ಸುಳ್ಳಿನ ಪದನೇ ಇಲ್ಲ. 25% ಜಾಸ್ತಿ ಆಗಿದೆ. ನಾನು ಇನ್ನೊಂದು 3 years ನಾನು ಒಂದು 50%ಗೆ ರೀಚ್ ಆಗಬೇಕು ಅಂತ ಇಟ್ಕೊಂಡಿದ್ದೀನಿ. ಸಾವಯವ ಕೃಷಿಯಲ್ಲಿ ಮಣ್ಣು ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಎಲ್ಲ ತರದ ಕಸ, ಕಡ್ಡಿ, ಎಲೆಗಳು ಕರಗಿ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗುತ್ತದೆ. ಈ ದಿಸೆಯಲ್ಲಿ ನೆಲ್ಯಾಡಿಯ ಪವಿತ್ರ ವಿವಾ ಮಾರ್ಟ್ನ ಅಮನ್ ರವರು ನೀಡಿದ ಗೊಬ್ಬರದಲ್ಲಿ ಮೊದಲನೆಯದಾಗಿ ಕಿಸಾನ್ ಡೆವಲಪರ್ ಗೊಬ್ಬರದ ಬಗ್ಗೆ ತಿಳಿದುಕೊಳ್ಳೋಣ. ಲವಣಾಂಶಗಳ ಕೊರತೆಯಿಂದ ಭೂಮಿಯ ಮಣ್ಣು ತನ್ನ ಶಕ್ತಿಯನ್ನ ಕಳೆದುಕೊಂಡಿರುತ್ತದೆ. ಕಾರ್ಬನ್ ಅಂಶವೂ ಕೂಡ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದೆ ಬೇರುಗಳಲ್ಲಿ ಆಹಾರವನ್ನ ಒದಗಿಸುವ ಪ್ರಕ್ರಿಯೆ ಕಡಿಮೆಯಾಗಿರುತ್ತದೆ. ಈ ಡೆವಲಪರ್ ಗೊಬ್ಬರ ಮಣ್ಣನ್ನ ಶಕ್ತಿಯುತವನ್ನಾಗಿ ಮಾಡಿ ಲವಣಾಂಶ ಮತ್ತು ಕಾರ್ಬನ್ನ ಕೊರತೆಯನ್ನ ನೀಗಿಸಿ ಮಣ್ಣಿನ ತೇವಾಂಶವನ್ನ ಕಾದಿರಿಸಿಕೊಳ್ಳುವ ಕೆಲಸವನ್ನ ಮಾಡುತ್ತದೆ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಈ ಮೂಲಕ ಮಣ್ಣಿನ
ಮಣ್ಣಿನಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಮಣ್ಣಿಗೆ ಯಾವ ಅಂಶಗಳನ್ನು ಕೊಟ್ಟರೂ ಅವುಗಳೆಲ್ಲವನ್ನು ಕೂಡ 6 ತಿಂಗಳಲ್ಲಿ ಸೂಕ್ಷ್ಮ ಜೀವಿಗಳು ಆಹಾರವಾಗಿ ಪಡೆದುಕೊಳ್ಳುತ್ತವೆ. ಇದರಿಂದಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಗಿಡಗಳಲ್ಲಿ ಇರುವ ಬೇರುಗಳ ಸಂಖ್ಯೆಯು ಹೆಚ್ಚಾಗುತ್ತದೆ. ಮಣ್ಣಿನಲ್ಲಿರುವ ಎಲ್ಲಾ ಅಂಶಗಳನ್ನ ತೆಗೆದುಕೊಳ್ಳುವ ಶಕ್ತಿಯನ್ನ ಬೇರು ಪಡೆದುಕೊಳ್ಳುತ್ತದೆ. ಭೂಮಿಯಲ್ಲಿ ನೀರನ್ನ ಹೀರಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಈ ಮೂಲಕ ಬೇಸಿಗೆ ಕಾಲದಲ್ಲಿ ತಿಂಗಳಿಗೆ 2 ಬಾರಿ ಕೊಟ್ಟರೂ ಸಾಕಾಗುತ್ತದೆ. ಅದೇ ರೀತಿ ರಾಸಾಯನಿಕ ಗೊಬ್ಬರದ ವಿಚಾರಕ್ಕೆ ಬಂದರೆ, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿದ್ರೆ ಭೂಮಿ ಗಟ್ಟಿಯಾಗುತ್ತದೆ. ಬಿದ್ದ ಮಳೆಯ ನೀರು ಬೇಗ ಹರಿದು ಹೋಗುತ್ತದೆ. ಬೆಳೆಗಳಿಗೆ ವಾರಕ್ಕೆ 2 ಸಾರಿ ನೀರು ಕೊಡಬೇಕಾಗಿ ಬರುತ್ತದೆ. ಇಂತಹ ಸಮಸ್ಯೆಗಳು ಸಾವಯವ ಕೃಷಿಯಲ್ಲಿ ಕಂಡು ಬರುವುದಿಲ್ಲ. ಮಣ್ಣನ್ನ ಸಂಪೂರ್ಣವಾಗಿ ಸಾವಯವಗೊಳಿಸಬಲ್ಲ ವಿವಾ ಡೆವಲಪರ್ ಗೊಬ್ಬರವನ್ನ 1 ಎಕರೆ ತೋಟಕ್ಕೆ ಕೇವಲ 4 ಪ್ಯಾಕೆಟ್ ನೀಡಿದರೆ ಸಾಕಾಗುತ್ತದೆ. ಇದನ್ನ 20 ಕೆಜಿ ಮರಳಿನಲ್ಲಿ ಮಿಕ್ಸ್ ಮಾಡಿಯೂ ಕೊಡಬಹುದು. ಇಲ್ಲದಿದ್ದರೆ ನೀರಿನಲ್ಲಿ ಮಿಶ್ರಣ ಮಾಡಿ ಬುಡದ ಸುತ್ತ ತಲಾ 2 ಲೀಟರ್ ನಂತೆ ಹಾಕಿದರೂ ಸಾಕಾಗುತ್ತದೆ. ಇನ್ನು ಎರಡನೆಯ ಗೊಬ್ಬರ ಕಿಸಾನ್ ಕಿಂಗ್. ಇದು ಔಷಧಿಯೂ ಹೌದು, ಗೊಬ್ಬರವೂ ಹೌದು. ಗಿಡದಲ್ಲಿ ಇರುವ ನಮಗೆ ಕಣ್ಣಿಗೆ ಕಾಣದ ಕಾಯಿಲೆಗಳನ್ನ ನಿಧಾನವಾಗಿ ವಾಸಿ ಮಾಡುವಂತಹ ಶಕ್ತಿಯು ಇದರಲ್ಲಿದೆ. ಇದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಸಾವಯವ ರೀತಿಯಲ್ಲಿದೆ. ಒಂದು ಗಿಡಕ್ಕೆ ಈ 3 ಇದ್ದರೆ ತುಂಬಾ ಹಸಿರಾಗಿ, ಕಾಂಡ ಬಲಿಷ್ಠವಾಗಿ, ಬೇರುಗಳೆಲ್ಲವೂ ಕೂಡ ಬಲಿಷ್ಠವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರ ಜೊತೆಗೆ ಬೋರಾನ್, ಜಿಂಕ್, ಮೆಗ್ನೀಷಿಯಂ ಸಲ್ಫೇಟ್, ಐರನ್ ಹೀಗೆ 16 ಲಘು ಪೋಷಕಾಂಶಗಳು ಕೇವಲ ಅರ್ಧ ಲೀಟರ್ ಕಿಂಗ್ ನಲ್ಲಿ ಅಡಕವಾಗಿದೆ. ಹಾಗಾಗಿ ಯಾವುದೇ ಮರದ ಹೂಗಳಲ್ಲಿ ತನ್ನ ಎಲ್ಲಾ ಕಾಯಿಗಳನ್ನ ಗಟ್ಟಿಯಾಗಿ ಪೋಷಕಾಂಶಗಳ ಕೊರತೆಯನ್ನ ನೀಗಿ ಫಸಲನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವ ಕೆಲಸವನ್ನ ಅದ್ಭುತವಾಗಿ ಮಾಡುತ್ತದೆ. ಈ ಔಷಧಿಯಿಂದಲೇ ನನ್ನ ತೋಟದ ಫಸಲು ಈ ವರ್ಷ ಹೆಚ್ಚುವರಿ ಆಗಿರುವುದಕ್ಕೆ ಕಾರಣವಾಗಿದೆ. 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ಮರಕ್ಕೆ 2 ಲೀಟರ್ ತರ ಹಾಕಬಹುದು ಎನ್ನುತ್ತಾರೆ ಈ ಪ್ರಗತಿಪರ ಕೃಷಿಕರು. ಇನ್ನು ಮೂರನೆಯ ಗೊಬ್ಬರ ಕಿಸಾನ್ ಗ್ರೋತ್. ಇದು ಕಾಂಡದ ಬೆಳವಣಿಗೆ, ಬೇರಿನ ಬೆಳವಣಿಗೆ ಹಾಗೂ ತನ್ನ ಎಲ್ಲಾ ಗರಿಗಳನ್ನ, ಎಲೆಗಳನ್ನ ಹಚ್ಚ ಹಸಿರಿನಿಂದ ಕೂಡಿರುವ ಹಾಗೆ ಮಾಡಿಕೊಡುತ್ತದೆ. ಎಲೆ ಚುಕ್ಕಿ ರೋಗ ಬಾಧಿಸುವ ಯಾವುದೇ ರೋಗ ನಿವಾರಣೆಯಾಗುತ್ತದೆ. ಸೂರ್ಯರಶ್ಮಿಯ ಆಹಾರ ನಡೆಸುವ ಪ್ರಕ್ರಿಯೆಯು ಹೆಚ್ಚಾಗುತ್ತದೆ. ಆಗ ಬೇರಿಗೆ ಕಾರ್ಬನ್ ನ ಅಂಶ ಹೋದಾಗ ಮಣ್ಣಿನಲ್ಲಿರುವ ಎಲ್ಲಾ ಲಘು ಪೋಷಕಾಂಶಗಳನ್ನ ಬೇರುಗಳು ಹೀರಿಕೊಳ್ಳುವ ಶಕ್ತಿ ದೊರೆಯುತ್ತದೆ. ಆಗ ಮರ ಆರೋಗ್ಯವಾಗಿ, ಬೇರುಗಳು ಆರೋಗ್ಯವಾಗಿ, ಕಾಂಡಗಳು ಆರೋಗ್ಯವಾಗಿ, ಎಲೆಗಳು ಆರೋಗ್ಯವಾಗಿ, ಹೆಚ್ಚಿನ ಪ್ರಮಾಣದಲ್ಲಿ ಹೂವುಗಳು ಬಂದು ಕಾಯಿ ಉದುರುವ ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತದೆ. ಇಳುವರಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣವನ್ನ ಕಾಣಬಹುದಾಗಿದೆ. ಈ 3 ಗೊಬ್ಬರಗಳನ್ನ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಪ್ರತಿ ಮರಕ್ಕೆ 2 ಲೀಟರ್ ನ ಹಾಗೆ 4 ತಿಂಗಳಿಗೊಮ್ಮೆ ನೀಡುತ್ತಾ ಬಂದ್ರೆ, ಅಂದ್ರೆ ವರ್ಷದಲ್ಲಿ 3 ಬಾರಿ ಹಾಕಿದ್ರೆ ತಗುಲುವ ವೆಚ್ಚ ಒಂದು ಮರಕ್ಕೆ ಕೇವಲ 100 ರೂಪಾಯಿ. ಇಳುವರಿಯಲ್ಲಿ ಹೆಚ್ಚಾದಾಗ ನಾವು ಹಾಕಿರುವ ಗೊಬ್ಬರದ ಖರ್ಚು ಕಳೆದು ಅಧಿಕ ಹಣ ನಮ್ಮ ಜೊತೆಗೆ ಉಳಿಯುತ್ತದೆ. ಈ ಮೂಲಕ ನಮಗೆ ಫ್ರೀಯಾಗಿಯೇ ಗೊಬ್ಬರ ಸಿಕ್ಕಂತಾಗುತ್ತದೆ. ರೈತರು ತಮ್ಮ ಬೆಳೆಗಳ ಒಟ್ಟು ಲೆಕ್ಕಾಚಾರವನ್ನ ಮಾಡುವಾಗ ಅನೇಕ ಆಯಾಮಗಳಲ್ಲಿ ಲೆಕ್ಕಾಚಾರವನ್ನ ಮಾಡಬೇಕಾಗುತ್ತದೆ. ಒಂದು ಕಂಪನಿಯು ನಡೆಯಬೇಕಾದ್ರೆ ಯಾವ ರೀತಿಯ ಲೆಕ್ಕಾಚಾರಗಳು ಇರುತ್ತೋ ಅದೇ ರೀತಿ ಬಹುವಾರ್ಷಿಕ ಬೆಳೆಗಳಾದ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಾಗ ನಾವುಗಳು ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಬೇಕಾಗುತ್ತದೆ. ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ರೋಗಗಳನ್ನ ನಿವಾರಿಸಿಕೊಂಡು ಇಳುವರಿಯನ್ನ ಹೆಚ್ಚುವರಿ ಮಾಡಿಕೊಳ್ಳುವಂತಹ ತಂತ್ರವನ್ನ ನಾವೆಲ್ಲರೂ ಅರಿತುಕೊಳ್ಳಲೇಬೇಕಾಗಿದೆ. ರಾಸಾಯನಿಕ ಗೊಬ್ಬರದಿಂದ ಮಣ್ಣು ಹಾಳಾಗುತ್ತದೆ, ಬೆಳೆಗಳಲ್ಲೂ ವ್ಯತ್ಯಾಸ ಬರುತ್ತದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ರೋಗಗಳಿಗೂ ತುತ್ತಾಗುತ್ತದೆ. ಹಾಗಾಗಿ ಬೆಳೆಗಳನ್ನ ರಾಸಾಯನಿಕ ಮುಕ್ತವಾಗಿ ಮಾಡಿಕೊಳ್ಳಬೇಕು, ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು, ಸಾವಯವ ಕೃಷಿಯನ್ನೇ ನಾವು ಮಾಡಬೇಕು ಎಂದು ಬಯಸುವವರಿಗೆ ಇರುವಂತಹ ಸುಲಭದ ಪರಿಹಾರ ಪವಿತ್ರ ವಿವಾ ಮಾರ್ಟ್ನ ಉತ್ಪನ್ನಗಳು.